ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಬಂತು. ಏನೆಲ್ಲ ಸಾಧನೆಗಳಾಗಿದೆ? 165 ಭರವಸೆಗಳನ್ನ ಕೊಟ್ಟಿದ್ರು, 158 ಈಡೇರಿಸಿ ಹೇಳಿದ ಮೇಲೆ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಸಾರಿಗೆ ಇಲಾಖೆಯಲ್ಲಿ ನೀವು ಮಾಡಿರುವಂತಹ ಮಹತ್ವದ ಬೆಳವಣಿಗೆಗಳೇನೇನು? ನಾವು ಬಂದ್ಮೇಲೆ 9,000 ಜನ ರೆಕ್ರೂಟ್ಮೆಂಟ್ ಮಾಡಿದ್ವಿ. ನಾವೀಗ ಒಂದು 7,800 ಬಸ್ಸು ತಗೊಂಡ್ವಿ. ಶಕ್ತಿ ಯೋಜನೆಯಿಂದ ಈ 4 ನಿಗಮಗಳು ನಿಶಕ್ತಿ ಆಗ್ಬಿಟ್ಟಿದೆ ಅನ್ನೋದು ವಿರೋಧ ಪಕ್ಷ ಆರ್ ಅಶೋಕ್ ಅವರ ವಾದ. 740 ಕೋಟಿ ಮಹಿಳೆಯರು ಉಚಿತವಾಗಿ ಓಡಾಡಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಯಾಕೆ ಮ್ಯಾನಿಫೆಸ್ಟೋದಲ್ಲಿ ಸೇರಿಸ್ರು, ರಾಜಸ್ಥಾನಲ್ಲಿ ಯಾಕೆ ಸೇರಿಸ್ರು, ADMK BJP ಎಲಿಯನ್ಸ್ ಅಲ್ವಾ, ಅಲ್ಲಿ ಯಾಕೆ ಘೋಷಣೆ ಮಾಡಿದ್ರು? ದರ ಏರಿಕೆ ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಂದೆ ಇದೆಯಾ? ಕೇಂದ್ರದಲ್ಲಿ ಅವರು ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ, ನಾವು ಮಾಡೋಕ್ಕಾಗಲ್ಲ. ಜಿ ಮುಖಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಮುಖಾಮುಖಿಯಲ್ಲಿ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಬೆಂಗಳೂರಿನ ರಾಜಕಾರಣದಲ್ಲಿ ಹಿಡಿತವನ್ನು ಹೊಂದಿದವರು. 1989ರಿಂದ 2023 ವಿಧಾನಸಭಾ ಚುನಾವಣೆಯ ತನಕ ಸುದೀರ್ಘವಾಗಿ 8 ಬಾರಿ ಸತತವಾಗಿ ಚುನಾವಣೆಯನ್ನು ಗೆದ್ದು ಒಂದು ಐತಿಹಾಸಿಕ ಸಾಧನೆ ಮಾಡಿದಂಥ ವ್ಯಕ್ತಿ. ಇದರ ಜೊತೆಗೆ ಅನೇಕ ಖಾತೆಗಳನ್ನು ಸುಗಮವಾಗಿ ನಿರ್ವಹಿಸಿ ಆ ಖಾತೆಗಳಿಗೆ ನ್ಯಾಯ ಕೊಟ್ಟಂಥ ವ್ಯಕ್ತಿ. ಇವತ್ತು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ಶ್ರೀ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಬಂತು. 2023ರಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ, 2026ರಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡೋಕ್ಕೆ ಬರ್ತಾ ಇದ್ದೀರಿ. ಏನೆಲ್ಲ ಸಾಧನೆಗಳಾಗಿದೆ? ಈಗ ನಮ್ಮ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಜನಕ್ಕೆ ನಾವು 5 ವರ್ಷಗಳ ಕಾಲ ಅಧಿಕಾರಕ್ಕೆ ಬಂದರೆ ಏನೇನು ಮಾಡ್ತೀವಿ ಅಂತ ಪ್ರಣಾಳಿಕೆ ಬಿಡುಗಡೆ ಮಾಡ್ತೀವಿ. ಅದರಲ್ಲಿ ನಮ್ಮ ಪಕ್ಷ 2013ರಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದರು. 5 ವರ್ಷದ ಅವಧಿನಲ್ಲಿ 2018ಕ್ಕೆ 165ರಲ್ಲಿ 158 ಈಡೇರಿಸಿ 158 ಈಡೇರಿಸಿ. ಅದೇ ರೀತಿ ಈ ಬಾರಿ ಕೂಡ ನಾವು ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಭಾಳ ಪ್ರಮುಖವಾಗಿ 5 ಗ್ಯಾರಂಟಿಗಳಿತ್ತು. ಅದರಲ್ಲಿ ನಮ್ಮ ಶಕ್ತಿ ಕೂಡ ಒಂದು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 20 ದಿನಕ್ಕೆ ಶಕ್ತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಆಮೇಲೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ ಮತ್ತು ಆಹಾರ ಭದ್ರತೆ ಎಲ್ಲ ಕೂಡ ಭಾಳ ಬೇಗನೆ ಕಾರ್ಯಗತಕ್ಕೆ ತಂದ್ವಿ. ಜೊತೆಗೆ ನಮ್ಮ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಅನೇಕ ಭರವಸೆಗಳನ್ನು, ಅದು ಎಲ್ಲ ಇಲಾಖೆಯಲ್ಲೂ ಭರವಸೆಗಳು ಕೊಟ್ಟಿರ್ತೀವಿ, ಈಡೇರಿಸ್ತಾ ಇದ್ದೀವಿ. 3 ವರ್ಷ ಆಗಿದೆ, ಇನ್ನೂ 2 ವರ್ಷ ಇದೆ. ಇನ್ನೂ 2 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಲ್ಲಿ ಎಲ್ಲನೂ ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಪಕ್ಷ ಯಾವತ್ತೂ ಕೂಡ ಹೇಳಿದ ಮೇಲೆ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಟೆಕ್ನಿಕಲ್ ರೀಸನ್ಸ್ ಇದ್ದು ಏನೋ ಕೋರ್ಟು ಕಚೇರಿ ಹತ್ತಿದ್ರೆ, ಅಥವಾ ನಮ್ಮ ಇದು ಕೇಂದ್ರ ಸರ್ಕಾರ ಕೆಲವೆಲ್ಲ ಅನುಮತಿಗಳು ಕೊಡಬೇಕಾಗುತ್ತೆ, ಅಂಥದ್ದು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಎಲ್ಲ ಕೂಡ ನಮ್ಮ ಪಕ್ಷ ಈಡೇರಿಸುತ್ತೆ. ಅದಕ್ಕೆ ನಾನು ಈ ಮಾತು ಹೇಳಿದೆ. ಈಗ ಉದಾಹರಣೆಗೆ ನಮ್ಮ ಪಕ್ಷ ನಾವು ಈಡೇರಿಸ್ತೀವಿ. ನಾನು 2013ರಿಂದ 2018ವರೆಗೂ ಕೂಡ ಹೇಳಿದೆ. ಈಗಲೂ ಕೂಡ 3 ವರ್ಷದಲ್ಲಿ ಸಾಕಷ್ಟು ನಾವು ನಮ್ಮ ಆಶ್ವಾಸನೆಗಳನ್ನು ಈಡೇರಿಸತಕ್ಕಂಥದ್ದು. ಮತ್ತು ನಾವು ಕಂಪ್ಯಾರಿಸನ್ ಮಾಡ್ಕೋಬೇಕು ಬೇರೆ ಪಕ್ಷದ ಜೊತೆ. ಈಗ BJP ಅವರು ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆ 2018ರಲ್ಲಿ 600 ಆಶ್ವಾಸನೆ ಕೊಟ್ಟಿದ್ದರು. ಆಮೇಲೆ 19ರಲ್ಲಿ ಅಧಿಕಾರಕ್ಕೆ ಬಂದರು. ಆಮೇಲೆ ಅವ್ರು ಈಡೇರಿಸಿದ್ದು ಎಷ್ಟು ಅಂದರೆ 2023 ವರ್ಷಕ್ಕೆ 600ರಲ್ಲಿ ಕೇವಲ 60 ಅವ್ರು ಈಡೇರಿಸಿದ್ದು. ಓಕೆ. ಇನ್ನು 540 ಆಶ್ವಾಸನೆ ಈಡೇರಿಸಲೇ ಇಲ್ಲ. ನಮಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ. ನಾವು ಹೇಳ್ದಂತೆ ನಡ್ಕೊಳ್ತೀವಿ, ಅವರು 100ಕ್ಕೆ 10ರಷ್ಟು ಮಾತ್ರ ಮಾಡೋದು. ಅದರಿಂದ ಈ ಬಾರಿ ಕೂಡ ಈಗ ನಮ್ಗೆ ಇನ್ನೊಂದು ಏನಂದರೆ, ಈಗ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲೇ ಇತ್ತು ಸರ್ಕಾರ. ಈಗ ಪ್ರತಿ ವರ್ಷ ಬಡ್ಜೆಟ್ ಆಗುತ್ತೆ, ಬಡ್ಜೆಟಲ್ಲಿ ಹಣ ಇಟ್ಟಿರ್ತಾರೆ, ಬಡ್ಜೆಟಲ್ಲಿ ಯಾವುದು ಘೋಷಣೆ ಆಗುತ್ತೆ ಅದು ಬಹುತೇಕ ಕಾರ್ಯಗತಕ್ಕೆ ಬರುತ್ತೆ. ಈಗ ಬೊಮ್ಮಾಯಿಯವ್ರ ಸರ್ಕಾರ ಕೊನೆಯಲ್ಲಿ ಏನು ಮಾಡಿದ್ರು, ಈ ಬಡ್ಜೆಟ್ ಬಿಟ್ಟು ಇನ್ನೂ 2,70,000 ಕೋಟಿಯಷ್ಟು ಅನುದಾನ ಇಲ್ಲದೇ ಕಾಮಗಾರಿಗಳಿಗೆ ಅನುಮೋದನೆ ಕೊಟ್ಬಿಟ್ರು. ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು
ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ. ಈಗ ಅದು ನಮಗೆ ಹೊರೆ ಆಯಿತು. ಅದರಿಂದ ನಮಗೆ ಸ್ವಲ್ಪ ಆರ್ಥಿಕ ಸಂಕಷ್ಟ ಇದೆ. ಆಮೇಲೆ 80,000 ಕೋಟಿಯಷ್ಟು ಬಿಲ್ಲು ಕೂಡ ಬಾಕಿ ಇಟ್ಟಿದ್ರು. ಮತ್ತು ಈಗ ಸುಧಾರಣೆ ಆಗ್ತಾಯಿದೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಿಂಗಳಿಗೆ ಕನಿಷ್ಠ 3-4 ಜಿಲ್ಲೆಗಳಿಗೆ ಹೋಗ್ತಾರೆ. ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮಾಡಿ ಬರ್ತಾರೆ. ಅದು ಎಲ್ಲ ಕ್ಷೇತ್ರದಲ್ಲಿ ನೀರಾವರಿ ಇರ್ಬೋದು, ವ್ಯವಸಾಯ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರದ ಎಲ್ಲ ಕೆಲಸಗಳು ನಡೀತಾ ಇದೆ. ಆದರೆ ವಿಪಕ್ಷದವರು ಟೀಕೆ ಮಾಡ್ತಾರೆ. ಬಟ್ ನೀವು ಹೇಳ್ತಾ ಇದ್ದೀರಿ ಸರ್, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳಾದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೋಡೆತ್ತಿನಂತೆ ಕೆಲಸ ಮಾಡ್ತಿದ್ದಾರೆ, ಶೀಘ್ರೋಪಾದಿಯಲ್ಲಿ ಕೆಲಸಗಳಾಗ್ತಿದೆ ಅಂತ. ಬಟ್ ವಿಪಕ್ಷದವರು ಹೇಳ್ತಾ ಇದ್ದಾರೆ ಪಂಚ ಗ್ಯಾರಂಟಿಗಳೇ ಕಾಂಗ್ರೆಸ್ ಸರ್ಕಾರದ ಸಾಧನೆ, ಅವುಗಳು ಕೂಡ ಜನರಿಗೆ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅನ್ನೋದು ಬಿಜೆಪಿ ಮತ್ತು JDS ಮಾಡ್ತಾ ಇರುವಂಥ ಆರೋಪ. ಈಗ ಅವರು ರಾಜಕೀಯ ಕಾರಣಗಳಿಗೋಸ್ಕರ ವಿರೋಧ ಮಾಡಬೇಕು ಅಂತ ಮಾಡ್ತಾರೆ. ಆಮೇಲೆ ಯಾವತ್ತೂ ಕೂಡ ವಿಪಕ್ಷಗಳು ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನು ಮಾಡಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ನಾವೇನಾದ್ರು ತಪ್ಪು ಮಾಡಿದಾಗ ಆ ರೀತಿ ಅಲ್ಲ, ಈ ರೀತಿ ತಿದ್ದುಕೋಬೇಕು, ನೀವು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಬೇಕು. ಅದು ಆ ಪ್ರವೃತ್ತಿ ಹೋಗ್ಬಿಟ್ಟಿದೆ. ಈಗ ಪ್ರವೃತ್ತಿ ದೇಶದ ಎಲ್ಲ ಭಾಗದಲ್ಲೂ ಕೂಡ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಆ ಪ್ರವೃತ್ತಿ ಹೋಗಿದೆ. ವಿಪಕ್ಷದಲ್ಲಿದ್ದಾರ, ಅವ್ರು ಆಡಳಿತ ಪಕ್ಷದಲ್ಲಿದ್ದಾಗ ಏನು ನಿರ್ಣಯ ತಗೊಂಡಿದ್ರು, ವಿಪಕ್ಷದಲ್ಲಿ ಬಂದಮೇಲೆ ಅದನ್ನು ಬದಲಾವಣೆ ಆಗುತ್ತೆ. ಅದನ್ನು ಟೀಕೆ ಮಾಡಬೇಕು ಅಂತ ಮಾಡ್ತಾರೆ ಅಷ್ಟೇ. ಮತ್ತು ಅವರು ಮಾಡಿರ್ತಕ್ಕಂಥ ಸಾಲಗಳನ್ನು ಅವ್ರು ಹೇಳೋದಿಲ್ಲ. ಬಿಲ್ಸ್ ಬಾಕಿ ಇಟ್ಟೋದ್ರೆ ಹೇಳಲ್ಲ. ಮತ್ತು ಬಡ್ಜೆಟ್ ಇಲ್ಲದೆ 2,70,00,000 ರೂಪಾಯಿ ಯಾವ ರೀತಿ ಕಾಮಗಾರಿಗಳಿಗೆ ಅನುಮೋದನೆ ಕೊಟ್ಟರು ಅದನ್ನು ಕೂಡ ಮಾತಾಡಲ್ಲ ಅವರು. ಸರ್, ನೀವು ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ರಿ. ಅದಾದ ನಂತರ ಸಿದ್ದರಾಮಯ್ಯನವರ ಮೊದಲ ಪೀರಿಯಡ್ನಲ್ಲಿ ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ರಿ. ಅದಾದ ನಂತರ ಸ್ವಲ್ಪ ದಿನಗಳ ಕಾಲ ಗೃಹ ಮಂತ್ರಿಯಾಗಿಯೂ ಕೂಡ ಕೆಲಸವನ್ನು ಮಾಡಿದ್ರಿ. ಒನ್ಸ್ ಅಗೇನ್ ಇದೀಗ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯನ್ನು ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು. ಈ ಹಿಂದಿನ 2013ರಿಂದ 18ರ ಅವಧಿ ಮತ್ತು 23ರಿಂದ 26 ಅಂದರೆ ಈ 3 ವರ್ಷದ ಅವಧಿ ಸಾರಿಗೆ ಇಲಾಖೆಯಲ್ಲಿ ನೀವು ಮಾಡಿರುವಂಥ ಮಹತ್ವದ ಬೆಳವಣಿಗೆಗಳೇನೇನು, ಯಾವೆಲ್ಲ ಕಾರ್ಯಗಳಾಗಿದೆ? ಅದಕ್ಕಿಂತಲೂ ಮುಂಚೆ ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲೂ ಮಂತ್ರಿ ಆಗಿದ್ದರು. ಆಗ ಲಾರ್ಜ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸು ಮತ್ತು ರಾಜ್ಯ ಹಣಕಾಸು ಒಂದು 4 ಇಲಾಖೆಗಳು ಕೊಟ್ಟಿದ್ದಾರೆ ಅದರಲ್ಲಿ. ಆಮೇಲೆ APMC ಮಿನಿಸ್ಟ್ರು ಆಗಿದೆ. ಮತ್ತು ಈಗ 2013ರಿಂದ 18ರವರೆಗೂ ನಮಗೆ ಟ್ರಾನ್ಸ್ಪೋರ್ಟಲ್ಲಿ ಅಷ್ಟು ಸಮಸ್ಯೆಗಳು ಕಾಣಿಸ್ತಿರಲಿಲ್ಲ ನಮಗೆ. ಆಗ ನಷ್ಟ ಇಲ್ಲದೆ ಇದ್ದರೂ ಕೂಡ ನೋ ಲಾಸ್ ನೋ ಪ್ರಾಫಿಟಲ್ಲಿ ನಡೆಯುವಂಥ ವಾತಾವರಣ ಆಗಿತ್ತು. ಇವನ್ ನಾನು 2017ರಲ್ಲಿ ಗೃಹ ಮಂತ್ರಿ ಆಗೋಕ್ಕೆ ಮುಂಚೆ ನಾನು ನಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗೇ ಇತ್ತು. ಏನೋ ಯೂಶಲ್ ಜನರಲ್ಲಾಗಿ ಬಸ್ಸಸ್ಸು ಅದು ಇದು ತೊಗೊಳಕ್ಕೆ ಸ್ವಲ್ಪ ತೊಗೊಂಡಿರ್ತೀವಿ, ಎಲ್ಲ ಸರ್ಕಾರಗಳು ತೊಗೊಂಡಿರ್ತಾರೆ. ಅಷ್ಟು ಬಿಟ್ಟರೆ ನಾವು ಏನು ಹೊರೆ ಹೊರಿಸಿರಲಿಲ್ಲ, ಯಾವುದೂ ಸಾಲ ಕೂಡ ಬಿಟ್ಟು ಹೋಗಲಿಲ್ಲ. ಕೇವಲ PFದು ಬರೀ 16 ಕೋಟಿ ಮಾತ್ರ ಬಾಕಿ ಇಟ್ಟೋಗಿದ್ವಿ. ಆಮೇಲೆ ಕರೋನಾ ಬಂತು. ನಾನೇನು ಹಿಂದಿನ ಸರ್ಕಾರದಿಂದ ತಪ್ಪುಗಳಿಂದ ಈ ರೀತಿ ಸಂಸ್ಥೆಗಳಾಯಿತು ಅಂತ ಹೇಳೋಕ್ಕೋಗಲ್ಲ. ಕರೋನಾ ಬಂದಂಥ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ತೀವ್ರ ಹದಗೆಟ್ಟಿತ್ತು. ಆಮೇಲೆ ಆಗಿನ ಸರ್ಕಾರ ಸಪೋರ್ಟು ಮಾಡಿದರು, ಇಲ್ಲ ಅಂತಲ್ಲ. ಇವನ್ ಸ್ಯಾಲ್ರೀಸ್ಗೂ ಕೂಡ ಅಷ್ಟೇ ಹಣ ಇರ್ತಿರಲಿಲ್ಲ. ಆಗ ಕೊಟ್ಟಿದ್ದರು ಬೊಮ್ಮಾಯಿಯವ್ರ ಸರ್ಕಾರ. ಇವನ್ ಡೀಸೆಲ್ಗೂ ಹಣ ಇರ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದರು. ಅದನ್ನು ನಾವು ಕೊಟ್ಟಿರೋದನ್ನು ಇಲ್ಲ ಅಂತ ಹೇಳಬಾರ್ದು. ಆಮೇಲೆ ನಾನು ಮತ್ತೆ ಇದೇ ಇಲಾಖೆ ಮಂತ್ರಿ ಆದಾಗ ನಾವು 4,000 ಕೋಟಿ ಸಾಲ ಉಳ್ಕೊಂಡ್ಬಿಟ್ಟಿತ್ತು. PF, ಗ್ರ್ಯಾಚುಯಿಟಿದು, ಕಾಂಟ್ರಾಕ್ಟರ್ಸು ಪೇಮೆಂಟ್ಸು ಎಲ್ಲ ಇರುತ್ತಲ್ಲ, ಪೇಮೆಂಟ್ಸ್ ಬಾಕಿ ಇರುತ್ತಲ್ಲ, ಅದು ನಮಗೆ ರೆಗ್ಯುಲರಾಗಿ ನಮ್ಮ ಇದೆಲ್ಲ ತೊಗೊಳ್ತೀವಲ್ಲ, ಡೀಸೆಲ್ಲು ಎಲ್ಲ ಎಲ್ಲ 4,000 ಕೋಟಿ ಬಾಕಿ ಇತ್ತು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಏನಂದರೆ, ನಮಗೆ ಈ 4 ವರ್ಷಕ್ಕೊಮ್ಮೆ ನಮ್ಮದು ವೇತನ ಪರಿಷ್ಕರಣೆ ಆಗುತ್ತೆ. 16ರಲ್ಲಾಗಿತ್ತು, 20ರಲ್ಲಿ ಆಗಬೇಕಾಗಿತ್ತು, ಆಗಲಿಲ್ಲ. ಕರೋನಾ ಇತ್ತು, 21 ಕರೋನಾ ಇತ್ತು, 22ರಲ್ಲಿ ಆಗಲಿಲ್ಲ. 23ಕ್ಕೆ ಡಿಸಿಷನ್ ತೊಗೊಂಡ್ರು. ಡಿಸಿಷನ್ ತೊಗೊಂಡು ಪ್ರಾಸ್ಪೆಕ್ಟಿವ್ ಮಾಡಲಿಲ್ಲ, ಅದು ರೆಟ್ರಾಸ್ಪೆಕ್ಟಿವ್ ಮಾಡಿಬಿಟ್ಟು ಹೋಗ್ಬಿಟ್ರು. ಪ್ರಾಸ್ಪೆಕ್ಟಿವ್ ಮಾಡಿದ್ರು. 1/4/23ರಿಂದ ಜಾರಿ ಮಾಡಿಬಿಟ್ರು. ಅದು ರೆಟ್ರಾಸ್ಪೆಕ್ಟಿವ್ ಆಗಬೇಕಾಗಿತ್ತು ಅಂತ ಯೂನಿಯನ್ನವರು, ಅಂದರೆ 1/4/20ರಿಂದ ಆಗಬೇಕಾಗಿತ್ತು ಅಂತ. ಈ ಡಿಸ್ಪ್ಯೂಟಲ್ಲಿ ಸ್ವಲ್ಪ ನಿಧಾನ ಆಯಿತು, ಅನೇಕ ಸಭೆಗಳಾಯಿತು. ಕೊನೆಗೆ ಅವರು ಅಲ್ಲೇ ಇದ್ದರು, ನಾವು ಇಲ್ಲೇ ಇದ್ವಿ. ಆಮೇಲೆ ನಾವು ಒಂದು ಹೆಜ್ಜೆ ಮುಂದೆ ಬರ್ತೀವಿ, ನೀವೊಂದು ಹೆಜ್ಜೆ ಮುಂದೆ ಬಂದು ಅಂತ ಮಾತಾಡಿ, ಅದು ಕೆಲವರು ಅದಕ್ಕೆ ಏನಾಗುತ್ತೆ, ಈಗ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವರಿಲ್ಲ ಅಂತ ಹೇಳ್ಬೋದು. ಅದರಿಂದ ಒಂದು
1/4/25 ಅಂತ ನಾನು ತೀರ್ಮಾನ ಮಾಡಿ ಮೊದಲು 14 ತಿಂಗಳು ಶ್ರೀನಿವಾಸ ಮೂರ್ತಿ ಅವರ ರಿಪೋರ್ಟ್ ಪ್ರಕಾರ 14 ತಿಂಗಳು ಕೊಡಬೇಕು. ಉಳಿದಾಗೆ ಸಂಸ್ಥೆಗಳ ಹಣಕಾಸಿನ ಪರಿಸ್ಥಿತಿ ರಾಜ್ಯ ಸರ್ಕಾರ ಏನು ಸಪೋರ್ಟ್ ಮಾಡ್ತಾರೆ ಅದರ ಮೇಲೆ ಉಳಿದು ತೀರ್ಮಾನ ಮಾಡ್ಕೊಳ್ಳಿ ಅಂತ ಅವರೊಂದು ಹೇಳಿದರು. ಒಂದು ಸಮಿತಿ ಮಾಡಿದರು. ಸಮಿತಿ ಅಂದರೆ ಬರೀ ಇದಕ್ಕೆ ಅಂತಲ್ಲ, ಓವರಾಲ್ ಡೆವಲಪ್ಮೆಂಟ್ ಬಗ್ಗೆ. ಆಮೇಲೆ 26 ತಿಂಗಳು ಕೊಡೋದು, 1/4/25 ಅಂತ ನಾವು ಹೇಳಿದ್ವಿ. ಅವರು ಯಾಕೋ ಒಪ್ಪಲಿಲ್ಲ. ಅದರಿಂದ ಅದರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ. ಮತ್ತೊಂದು ಕಡೆ ಸಾರಿಗೆ ಇಲಾಖೆಯಲ್ಲಿ ಈ ನೇಮಕಾತಿ ಅನ್ನೋ ವಿಚಾರ ನೆನೆಗುದಿಗೆ ಬಿದ್ದುಬಿಟ್ಟಿತ್ತು. ಅನೇಕ ವರ್ಷಗಳಿಂದ ನೇಮಕಾತಿ ಆಗ್ತಿರ್ಲಿಲ್ಲ, ಅನುಕಂಪದ ನೌಕರಿಗಳು ಸಿಗ್ತಾ ಇರಲಿಲ್ಲ, ಅಲೆದಾಡಬೇಕಾದಂತಹ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಅಂತ. ನಿಮ್ಮ ಅವಧಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಸರ್ ಈ ವಿಚಾರದಲ್ಲಿ? 2016ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು ಕೊನೆ. ನೀವು ಸಚಿವರಾಗಿದ್ದಾಗ ಏನಾಗುತ್ತೆ, ನಮ್ಮಲ್ಲಿ ಹತ್ತಿರ 1,10,000 ಈಗ 1,05,000 ಇದ್ದಾರೆ. ಪ್ರತಿ ವರ್ಷ ಒಂದಷ್ಟು ಜನ ರಿಟೈರ್ಡ್ ಆಗೇ ಆಗ್ತಾರೆ. ನಾವು ಅಷ್ಟು ರಿಕ್ರೂಟ್ಮೆಂಟು ಪ್ರತಿ ವರ್ಷ ಮಾಡಲೇಬೇಕು. ನಮ್ಮ ಇಲಾಖೆಯಲ್ಲಿ ಅಂತಲ್ಲ, ಎಲ್ಲ ಇಲಾಖೆಯಲ್ಲೂ ಕೂಡ ರಿಟೈರ್ಡ್ ಆಗ್ತಾ ಇರ್ತಾರೆ. ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇರಬೇಕು. 4 ವರ್ಷ ನಾನಾ ಕಾರಣಗಳಿಂದ ನಾನು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಮಾಡಿರಲಿಲ್ಲ. ಆಮೇಲೆ ನಾವು ಬಂದಮೇಲೆ 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. 1,450 ಜನ ನಮ್ಮಲ್ಲಿ ನೌಕರರ ಮಕ್ಕಳು, ನೌಕರರು ಯಾರಾದರೂ ತೀರೋದ್ರೆ ಅವ್ರ ಮಕ್ಕಳಿಗೆ ನಾವು ಕೆಲಸ ಕೊಡ್ತೀವಿ. ಒಟ್ಟು 1,450 ಜನಕ್ಕೆ ಈ ಒಂದು ಅವಧಿನಲ್ಲಿ, 3 ವರ್ಷದ ಅವಧಿನಲ್ಲಿ ಅಂದರೆ ಒಟ್ಟು 10,000 ಜನಕ್ಕೆ ಹತ್ತತ್ರ ನೌಕರಿ ಸಿಕ್ತು. ಮತ್ತು ಇವನ್ ಬಸ್ಸಸ್ ರಿಕ್ರೂಟ್ ಅಷ್ಟೇ, ನಾನಾ ಕಾರಣದಿಂದ ಬಸ್ಸುಗಳು ತೊಗೊಂಡಿರಲಿಲ್ಲ. ಆಗ ನಾವೀಗ ಒಂದು 7,800 ಬಸ್ಸು ತೊಗೊಂಡ್ವಿ. ಮತ್ತು ಇದ್ರ ಜೊತೆಗೆ ನಮ್ಮ ಇಲಾಖೆಯ ಆಕ್ಸಿಡೆಂಟ್ಸ್ ಆಗಿ ತೀರೋಗ್ತಾರೆ ನಮ್ಮ ಎಂಪ್ಲಾಯೀಸು, ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರ BMTCಲಿ 1.5 ಕೊಡ್ತಾರೆ. ಮತ್ತು ಇದು ದೇಶದಲ್ಲೇ ಪ್ರಥಮ ನಮ್ಮದು. ಇವನು ಮಿಲಿಟ್ರಿನಲ್ಲೂ ಕೂಡ ಸರ್ವಿಸಲ್ಲಿದ್ದಾಗ ಸತ್ತರೆ ಆಕ್ಸಿಡೆಂಟ್ ಆಗಿ 60 ಲಕ್ಷ ಕೊಡ್ತಾರೆ. ಸರ್ವಿಸಲ್ಲಿ ಇಲ್ಲದೇ ಇದ್ದಾಗ ಆಕ್ಸಿಡೆಂಟ್ ಆಗಿ ತೀರೋದ್ರೆ ಇನ್ನೂ ಕಡಿಮೆ ಕೊಡ್ತಾರೆ. ಆಮೇಲೆ ನಮ್ಮಲ್ಲಿ ಎಂಪ್ಲಾಯೀಸು ಅವ್ರು ಏನಾದ್ರು ತೀರೋದಾಗ ಬಿಫೋರ್ ಅಂದರೆ ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಅವ್ರಿಗೇನು ಕೊಡಬೇಕೋ ಅದ್ರ ಜೊತೆಗೆ ಇನ್ನೂ 10 ಲಕ್ಷ ರೂಪಾಯಿ ಹಾಕಿ ಎಲ್ಲ ಕೊಡೋದು. ಮತ್ತು ಅವರೆಲ್ಲ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಡ್ರೈವರ್ಸು, ಕಂಡಕ್ಟರ್ಸು, ಮೆಕ್ಯಾನಿಕ್ಸು, ಅವ್ರಿಗೆಲ್ಲ ಹೆಲ್ತ್ ಚೆಕಪ್ಪು, ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ಪು, ಇದೆಲ್ಲ ಕೂಡ ಅನೇಕ ಕಾರ್ಯಕ್ರಮಗಳು ಕೂಡ ನಮ್ಮಲ್ಲೆಲ್ಲ ಇದೆ. ಶಕ್ತಿ ಯೋಜನೆಯಿಂದ ಈ 4 ನಿಗಮಗಳು ನಿಶಕ್ತಿ ಆಗಿಬಿಟ್ಟಿದೆ ಅನ್ನೋದು ವಿರೋಧ ಪಕ್ಷ ಆರ್ ಅಶೋಕ್ ಅವರ ವಾದ ಸರ್. ನಿಶಕ್ತಿ ಆಗಿಬಿಟ್ಟಿದೆ, ಶಕ್ತಿನೇ ಇಲ್ಲ. ಅದು BMTC ಆಗಿರ್ಬೋದು, NWKSRTC ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಮತ್ತು ವಾಯುವ್ಯ ಕರ್ನಾಟಕ ಕೂಡ ಆಗಿರ್ಬೋದು, ನಿಶಕ್ತಿ ಆಗಿದೆ ಅನ್ನೋ ಆರೋಪ ಮಾಡ್ತಾರೆ ಅವರು. ಹಾಗಾಗಿದೆ ಸರ್ ನಿಜವಾಗಿ? ಒಟ್ಟು 740 ಕೋಟಿ ಮಹಿಳೆಯರು ನಮ್ಮ ಬಸ್ಸುಗಳಲ್ಲಿ ಶಕ್ತಿ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಓಡಾಡಿದ್ದಾರೆ ಇಲ್ಲಿ ತನಕ, ಇಲ್ಲಿವರೆಗೂ. ಆಮೇಲೆ ನಾವು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಉಚಿತ ಪ್ರಯಾಣ ಮಹಿಳೆಯರು ಕೊಡ್ತೀವಿ ಎಂದಾಗ ಇದೇ BJP ಪಕ್ಷ ಟೀಕೆ ಮಾಡಿದರು. ಇವರು ಮಾಡಲ್ಲ, ಚುನಾವಣೆಗೋಸ್ಕರ ಇದನ್ನು ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದರು. ಚುನಾವಣೆ ಆಯಿತು, ನಾವು ಪ್ರಾರಂಭ ಮಾಡಿದ್ವಿ, ಶಕ್ತಿಯಿಂದ ನಿಶಕ್ತಿ ಆಗುತ್ತೆ ಅಂತ ಅವ್ರು ಹೇಳ್ತಾರಲ್ಲ. ಈಗ ಮೊನ್ನೆ ವೆಸ್ಟ್ ಬೆಂಗಾಲಲ್ಲಿ ಯಾಕೆ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಿದ್ರು, ರಾಜಸ್ಥಾನಲ್ಲಿ ಯಾಕೆ ಸೇರಿಸಿದ್ರು ಅಲ್ವಾ? ಮತ್ತೆ ನಿಮ್ಮ ಗ್ಯಾರಂಟಿಗಳನ್ನು ಕಾಫಿ ಮಾಡೋ ತಮಿಳ್ನಾಡಲ್ಲಿ ADMK BJP ಅಲಿಯನ್ಸ್ ಅಲ್ವಾ, ಅಲ್ಲಿ ಯಾಕೆ ಘೋಷಣೆ ಮಾಡಿದ್ರು ಫ್ರೀ ಬಸ್ ಕೊಡ್ತೀವಿ ಅಂತ. ಆಮೇಲೆ ಶಕ್ತಿಯಿಂದ ಸಂಸ್ಥೆಗಳು ನಿಶಕ್ತಿ ಆಗಿಲ್ಲ. ಈಗ ನಾವು ಶಕ್ತಿ ತಂದು ನಿಶಕ್ತಿ ಆಯಿತು, ನಿಶಕ್ತಿ ಬಂತು ಅಂತ BJP ಅವ್ರು ಹೇಳ್ತಾರೆ. ಅವರಿದ್ದಾಗ ಶಕ್ತಿ ಕಾರ್ಯಕ್ರಮ ಇರಲಿಲ್ಲ. ಯಾಕೆ 4,000 ಕೋಟಿ ಸಾಲ ಬಿಟ್ಟೋದ್ರಿ? ನೀವು 4 ವರ್ಷದಲ್ಲಿ ಯಾಕೆ ಒಂದು ಬಸ್ಸು ತಗೊಳ್ಳಿಲ್ಲ? ನೀವು ಯಾಕೆ ಒಂದು ರಿಕ್ರೂಟ್ಮೆಂಟು ಮಾಡಲಿಲ್ಲ? ಆಮೇಲೆ ಶಕ್ತಿಯಿಂದ ಒಂದಷ್ಟು ಹಣ ಬರಬೇಕು ನಮಗೆ, ಇಲ್ಲ ಅಂತಲ್ಲ. ಅದೇ ರೀತಿ ನಮಗೆ ಸರ್ಕಾರ ನೋಡಿ 7,800 ಬಸ್ ತಗೊಳ್ಳೋಕ್ಕೂ ಹಣ ಕೊಟ್ಟರು. ಆಮೇಲೆ ನಮ್ಮ ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಕಟ್ಟಬೇಕು, 3 ವರ್ಷ ಎಕ್ಸಾಮ್ಷನ್ ಕೊಟ್ಟರು. ಹತ್ತಿರ 2,000 ಕೋಟಿ ಆಗುತ್ತೆ, ಒಂದು 10-20 ಕೋಟಿ ಹೆಚ್ಚು ಕಮ್ಮಿ. ಆಮೇಲೆ ವೇತನ ಪರಿಷ್ಕರಣೆದು ಅವ್ರು ಕೊಡಬೇಕಾಗಿತ್ತು, ಬಡ್ಜೆಟಲ್ಲಿ ಘೋಷಣೆ ಇರಲಿಲ್ಲ. ಆಗ ಬಡ್ಜೆಟ್ ಆಗೋಗಿತ್ತು ಅನಿಸುತ್ತೆ, ಅದರಿಂದ ಅವ್ರು ಕೊಟ್ಟಿರಲಿಲ್ಲ. ಅದಕ್ಕೂ 1,227 ಕೋಟಿ ಹಣ ಬಿಡುಗಡೆ ಇದು ಬಡ್ಜೆಟಲ್ಲಿ ಸೇರಿಸಿದ್ದಾರೆ. ಮೊನ್ನೆ 450 ಕೋಟಿ ಬಿಡುಗಡೆ ಆಯಿತು. ಉಳಿದಾಗೆ ಮೊನ್ನೆ ಬಡ್ಜೆಟ್ ಆಗಿದೆ ಅಲ್ವಾ, ಟ್ಯಾಕ್ಸ್ ಬಂದಾಗ ಎಲ್ಲ ಇಲಾಖೆಗಳಿಗೆ ಹಣ ಕೊಟ್ಟಾಗ ಅದನ್ನು ಕೂಡ ಕೊಡ್ತಾರೆ. ಮತ್ತು ನಮ್ಮಲ್ಲಿ PF ಅದು ಇದೆಲ್ಲ ಬಾಕಿ ಉಳ್ಕೊಂಡ್ಬಿಟ್ಟಿತ್ತು.
2,000 ಕೋಟಿ ನಮಗೆ ಸಾಲದ ರೂಪದಲ್ಲಿ ನಮಗೆ ಕೊಡಿಸಿ ಸರ್ಕಾರನೇ ಅದನ್ನು ತೀರಿಸ್ತಾ ಇದ್ದಾರೆ. ಮತ್ತು ಈ ವರ್ಷ ಕೂಡ 1,000 ಬಸ್ಸಸ್ಗೂ ನಮಗೆ ಹಣ ಕೊಟ್ಟಿದ್ದಾರೆ, ಖರೀದಿ ಮಾಡಿದ್ದಾರೆ. ಸ್ವಲ್ಪ ಶಕ್ತಿ ಬರಬೇಕು. ಅದು ಇದನ್ನು ಹೇಳಬೇಕಲ್ಲ, ನಾವು ಸರ್ಕಾರ ಸಪೋರ್ಟ್ ಮಾಡೋದು ಹೇಳಬೇಕಲ್ಲ. ಅವರು ಸಪೋರ್ಟ್ ಮಾಡಿದ್ದು ಹೇಳಿದೆ ನಾನು. BJP ಸರ್ಕಾರ ಕೂಡ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳಿದ್ದೀನಿ. ಆದರೆ ಅವ್ರು ಟೀಕೆ ಮಾಡಬೇಕಲ್ಲ, ಅದಕ್ಕೆ ಟೀಕೆ ಮಾಡ್ತಾರೆ. ಈ ಮತ್ತೊಂದು ಕಡೆ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು ಸರ್, ಅದು ಎಲ್ಲಿಗೆ ಬಂತು ಸ್ಮಾರ್ಟ್ ಕಾರ್ಡ್ ಕೊಡೋ ಕಾರ್ಯ? ಸ್ಮಾರ್ಟ್ ಕಾರ್ಡು ನಾನು ಪ್ರಾರಂಭದಲ್ಲಿ ನಾನೇ ಬೇಡ ಅಂತ ಹೇಳಿದೆ. ಯಾಕಂದರೆ ಆಧಾರ್ ಕಾರ್ಡ್ ಇರುತ್ತೆ, ಅದ್ರ ಮೇಲೆ ಎಲ್ಲ ಸಹಜವಾಗಿ ಎಲ್ಲ ಹೋಗ್ತಾರೆ ಅಂತ ಹೇಳಿದೆ. ಆಮೇಲೆ ಹಣಕಾಸು ಇರೋಕವರು ನಮಗೆ ಕರೆಕ್ಟಾಗಿ ಲೆಕ್ಕ ಸಿಗೋದಿಲ್ಲ. ಈ STP TSP ಇದೆಲ್ಲ ಸ್ವಲ್ಪ ಇದಿರುತ್ತಲ್ಲ, ಅದರಿಂದ ನಮಗೆ ಕ್ಲಾರಿಟಿ ಇರೋದಿಲ್ಲ. ಇನ್ನೊಂದು ಮಾಡೋದು ಒಳ್ಳೆಯದು ಅಂತ ಹೇಳಿದ್ರು. ಕ್ಯಾಬಿನೆಟ್ ಕ್ಲಿಯರ್ ಮಾಡಿದ್ದಾರೆ, ಮನೆ ಕ್ಯಾಬಿನೆಟ್ 1-2 ತಿಂಗಳ ಮುಂಚೆ ಕ್ಲಿಯರ್ ಮಾಡಿದ್ರು. ಈಗ ಟೆಂಡರ್ ಪ್ರೋಸೆಸ್ ಆಗ್ತಾ ಇದೆ. ಅದಕ್ಕೆ ನಾವು ಕನ್ಸ್ಯೂಮರ್ ಮೇಲೆ ಅದೇನು ಕಾರ್ಡ್ಗೆ ಹಣ ಬೀಳುತ್ತೆ ಅದರ ಮೇಲೆ ಹಾಕಲ್ಲ, ಅದನ್ನು ಕ್ಯಾಬಿನೆಟ್ಟಲ್ಲಿ ಸರ್ಕಾರನೇ ಬರೆಸೋದು ಅಂತ ತೀರ್ಮಾನ ಆಗಿದೆ. ಅದಕ್ಕೊಂದು 300 ಕೋಟಿ ಆಗ್ಬೋದು. ಆ ಕಾರ್ಡ್ಗೂ ಕೂಡ ಸರ್ಕಾರನೇ ಹಣ ಕೊಡ್ತಾರೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಕೂಡ ಸ್ಮಾರ್ಟ್ ಕಾರ್ಡು ಬರುತ್ತೆ. ಜೂನ್ ಜುಲೈ ಅಷ್ಟೊತ್ತಿಗೆ ಬಹುತೇಕ ಬರುತ್ತೆ. ಅಂದರೆ 3 ಕೋಟಿ ಜನಕ್ಕೆ ಕೊಡಬೇಕಲ್ಲ. ಈ ಚಿಕ್ಕ ಸ್ಕೂಲ್ಗೆ ಹೋಗದೆ ಇರ್ತಕ್ಕಂಥ ಮಕ್ಕಳು ಬಿಟ್ಟರೆ ಹತ್ತಿರ 50% ಹೆಣ್ಮಕ್ಳೆಲ್ಲ 3 ಕೋಟಿ ಕೊಡಬೇಕಾಗುತ್ತೆ. ಸ್ವಲ್ಪ ಸಮಯ ತಗೊಳುತ್ತೆ, ಆದರೂ ವ್ಯಾಪಕವಾಗಿ ಎಲ್ಲ ಕಡೆ ಅವರಿಗೆ ಸುಲಭವಾಗಿ ಸಿಗೋ ರೀತಿ ಮಾಡ್ತೀವಿ. ಹಣ ಏನೂ ಇಲ್ಲ, ಫ್ರೀಯಾಗಿ ಕೊಡ್ತೀವಿ. ಮತ್ತೊಂದು ಇಲಾಖೆ ಇದೆ ಸರ್ ನಿಮ್ಮ ಬಳಿ, ಮುಜರಾಯಿ ಇಲಾಖೆ ಇದೆ. ಮುಜರಾಯಿ ಇಲಾಖೆನ ವಹಿಸ್ಕೊಳ್ಳೋದಕ್ಕೆ ಅನೇಕ ಜನ ಹಿಂದೇಟು ಹಾಕ್ಬಿಡ್ತಾರೆ, ನನಗೆ ಬೇಡಪ್ಪ ಅಂತ ಹೇಳ್ತಾರೆ. ಯಾಕೆ ನೀವು ಆ ಜವಾಬ್ದಾರಿಯನ್ನು ತೆಗೆದುಕೊಂಡ್ರಿ? ಈಗ ಒಂದು ಮುಜರಾಯಿ ಇಲಾಖೆ ಇದು ನಮ್ಮ ಹಿಂದೂ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು. ನಮ್ಮ ದೇಶದಲ್ಲಿ ದೇವಸ್ಥಾನಗಳು ಮತ್ತು ಸಾವಿರಾರು ಲಕ್ಷಾಂತರ ದೇವಸ್ಥಾನಗಳಿದೆ ನಮ್ಮ ದೇಶದಲ್ಲಿ, ಸಾವಿರಾರು ವರ್ಷದಿಂದನೇ ಇದೆ. ಇದು ಭಾವನಾತ್ಮಕವಾಗಿ ನಮ್ಮ ಹಿಂದೂಗಳಿಗೆ ದೇವಸ್ಥಾನ ಮತ್ತು ಈ ಇಲಾಖೆ ಹತ್ತಿರ ಇಟ್ಕೋಬೇಕಾಗಿತ್ತು ನಾವು ಅಲ್ವಾ. ನನಗೆ ಜವಾಬ್ದಾರಿ ಕೊಟ್ಟು ಈ ಇಲಾಖೆನ ಮುಖ್ಯಮಂತ್ರಿಗಳು ಸ್ವಲ್ಪ ಸಮರ್ಪಕವಾಗಿ ಜನಕ್ಕೆ ದೇವಸ್ಥಾನಗಳು ಹೆಚ್ಚು ಸ್ವಚ್ಛತೆಗೆ ಆದ್ಯತೆ ಕೊಟ್ಟು, ಮೂಲಭೂತ ಫೆಸಿಲಿಟೀಸ್ ಕೊಟ್ಟು, ಅಲ್ಲಿರ್ತಕ್ಕಂಥ ಅರ್ಚಕರ ಸಮುದಾಯಕ್ಕೆ ಮತ್ತು ಹೆಚ್ಚು ಜನ, ಲಕ್ಷಗಟ್ಟಲೆ ಜನ ಬರ್ತಾರಲ್ಲ ಅಂಥ ದೇವಸ್ಥಾನಗಳಿಗೆ ಸ್ವಲ್ಪ ಆದ್ಯತೆ ಕೊಡಬೇಕು ಅಂತ ನನಗೆ ಹೇಳಿ ಈ ಇಲಾಖೆ ಕೊಟ್ಟರು. ಆಮೇಲೆ ನಾನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಹತ್ತಿರ ಒಂದು 334,000 ದೇವಸ್ಥಾನಗಳಿದೆ. ಅದರಲ್ಲಿ 205 ದೇವಸ್ಥಾನ ಎ ಗ್ರೇಡ್ ಟೆಂಪಲ್ಸು, 25 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರತಕ್ಕಂಥದ್ದು. ಅಲ್ಲಿ ಹಣದ ಕೊರತೆ ಏನಿರೋದಿಲ್ಲ. ಮತ್ತು ಬಿ ಗ್ರೇಡ್ ಅಂದರೆ 5 ಲಕ್ಷದಿಂದ 25 ಲಕ್ಷ ಇರ್ತಕ್ಕಂಥದ್ದು. 193 ದೇವಸ್ಥಾನಗಳಿದೆ. ಅಲ್ಲೂ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಸ್ಯಾಲ್ರೀಸು ಎಲ್ಲನೂ ಕೊಟ್ಕೊಂಡು ಹೋಗ್ತಾರೆ. ಮತ್ತು ನಾನು ನೋಡಿದ ಆಮೇಲೆ ಉಳಿದಾಗೆ ಇನ್ನೊಂದು ಹತ್ತಿರ 34,000 ಚಿಲ್ಲರೆ ಇದೆ. ಅದರಲ್ಲಿ 34,000 ದೇವಸ್ಥಾನಗಳು ಸಿ ಗ್ರೇಡ್ ಟೆಂಪಲ್ಸು. ಎ ಗ್ರೇಡಲ್ಲಿ ನಾನು ಏನು ನೋಡಿದೆ ಅಂತ ಹೇಳಿದರೆ, ಅದರಲ್ಲಿ ಈಗ ಉದಾಹರಣೆಗೆ ಚಾಮುಂಡಿ ಬೆಟ್ಟಕ್ಕೆ 50 ಲಕ್ಷ ಜನ ಹೋಗ್ತಾರೆ ಪ್ರತಿ ವರ್ಷ. ಆದರೆ ಮೂಲಭೂತ ಸೌಕರ್ಯಗಳು 50 ಲಕ್ಷ ಜನ ಒಂದೇ ದಿನ ಹೋಗಲ್ಲ, ವರ್ಷ ಪೂರ್ತಿ. ಅದರಲ್ಲಿ ಹಬ್ಬಗಳಲ್ಲಿ ಮತ್ತು ಅಲ್ಲಿ ರಥೋತ್ಸವ ಇಂಥ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಜನ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇರುತ್ತೆ. ಅದಕ್ಕೆ ಅದನ್ನು ಪ್ರಾಧಿಕಾರ ಮಾಡಿ ಯಾವ ರೀತಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಮಾಡಿದ್ವಿ. ಆ ರೀತಿ ಮಾಡಿದ್ವಿ. ಮತ್ತು ಅದರ ಮೇಲೆ ಈಗ ಒಂದು ಕೋರ್ಟ್ ಕೇಸು ಇದೆ. ಆಮೇಲೆ ಅದೇ ರೀತಿ 50 ಲಕ್ಷ ಜನ ಅಲ್ಲಿ ಹೋಗ್ತಾರಲ್ಲ, ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ 1 ಕೋಟಿ ಜನ ಹೋಗ್ತಾರೆ ಒಂದು ವರ್ಷಕ್ಕೆ. ಸೊ 5 ರಾಜ್ಯಗಳಿಂದ ಬರ್ತಾರೆ. ಸೌಕರ್ಯಗಳು ಭಾಳ ಕಡಿಮೆ. ಅದಕ್ಕೆ ಈಗ ಅಲ್ಲೂ ಪ್ರಾಧಿಕಾರ ಮಾಡಿದ್ವಿ. 215 ಕೋಟಿ ರೂಪಾಯಿ ಕೆಲಸಗಳು ತೊಗೊಂಡಿದ್ದೀವಿ. ಅದರಲ್ಲಿ 100 ಕೋಟಿ ಕೇಂದ್ರ ಸರ್ಕಾರ ಕೂಡ ಕೊಟ್ಟಿದೆ ಪ್ರಸಾದ್ ಸ್ಕೀಮಲ್ಲಿ. ಇನ್ನು 2 ವರ್ಷದಲ್ಲಿ ಈ ಕೆಲಸಗಳೆಲ್ಲ ಪೂರ್ತಿ ಆಗುತ್ತೆ. ಆಮೇಲೆ ಹುಲಿಗಮ್ಮ ದೇವಸ್ಥಾನ 50-60 ಲಕ್ಷ ಜನ ಬರ್ತಾರೆ ವರ್ಷಕ್ಕೆ. ಸೌಕರ್ಯಗಳು ಏನೇನೂ ಇಲ್ಲ. ಅದಕ್ಕೆ ಈಗ ಒಂದು 50-60 ಕೋಟಿ ರೂಪಾಯಿ ಕೆಲಸಗಳು ತೊಗೊಂಡಿದ್ದೀವಿ. ದಾಸೋಹ ಭವನ ಇರ್ಬೋದು, ಶೌಚಾಲಯಗಳಿರ್ಬೋದು, ದೇವಸ್ಥಾನ ಕೂಡ ಹೊಸದಾಗಿ ಎಲ್ಲ ಆಗುತ್ತೆ. ಮತ್ತು ಕುಡಿಯೋ ನೀರಿದ್ದು, ಸ್ಯಾನಿಟ್ರಿದು ಅಲ್ಲೂ ಕೂಡ ಆಗುತ್ತೆ. ಅದಾದಮೇಲೆ ಘಾಟಿ ಸುಬ್ರಹ್ಮಣ್ಯ ಒಂದು ಕನಿಷ್ಠ 20-25 ಲಕ್ಷ ಜನ ಹೋಗ್ತಾರೆ ಈ ಸರ್ಪದೋಷ ಪರಿಹಾರಕ್ಕೆ ಅಂತ. ಕುಕ್ಕೆಗೂ ಅಲ್ಲಿಗೂ ಅದಕ್ಕೆ ಇದು ಹೋಗೋದು. ಅಲ್ಲೂ ಕೂಡ ಒಂದು 32 ಕೋಟಿ ರೂಪಾಯಿ ಅಷ್ಟು ಕೆಲಸಗಳು ತೊಗೊಂಡಿದ್ವಿ. ಅಲ್ಲಿನೂ ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಮತ್ತು
ರಸ್ತೆ 2 ರಸ್ತೆ ಅಗಲೀಕರಣ ಆಗಬೇಕು. ಇದೆಲ್ಲ ಈಗ ಪ್ರಾರಂಭ ಮಾಡಿದ್ದೀವಿ. ಇದೆಲ್ಲ ಒಂದು ಫಲ ಬಿಡೋದಕ್ಕೆ 2 ವರ್ಷ ಬೇಕು. 2 ವರ್ಷ ಜೊತೆಗೆ ಈ ದೇವಸ್ಥಾನಗಳು ಹೆಚ್ಚು ಜನ 25 ಲಕ್ಷಕ್ಕಿಂತಲೂ ಹೆಚ್ಚು ಜನ ಹೋಗುವಂಥ ದೇವಸ್ಥಾನಗಳು ಅಭಿವೃದ್ಧಿಗೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಮೊನ್ನೆ ಕುಕ್ಕೆ ದೇವಸ್ಥಾನದ್ದು 1 ಕೋಟಿ ಜನ ಹೋಗ್ತಾರೆ, ಆದರೆ ಸೌಕರ್ಯಗಳು ಕಡಿಮೆ. ಅದಕ್ಕೇನು ಮಾಡಿ ಮೊನ್ನೆ 604 ಕೋಟಿಗೆ 19 ಕಾಮಗಾರಿಗಳಿಗೆ ಕ್ಯಾಬಿನೆಟ್ಟಲ್ಲಿ ಅನುಮೋದನೆ ಕೊಟ್ಟಿದ್ದೀವಿ. ಈಗ ಟೆಂಡ್ರ್ ಕರೆದು ಪ್ರಾರಂಭ ಆಗೋಕೆ ಇನ್ನೊಂದು 2-3 ತಿಂಗಳಾಗುತ್ತೆ. ಆಮೇಲೆ ಅದೇ ರೀತಿ ಪ್ರಾಧಿಕಾರ ಕೂಡ ಅದಕ್ಕೂ ಕೂಡ ಮಾಡ್ತೀವಿ. ಆಮೇಲೆ ಇದು ಅಷ್ಟೇ, ಕೊಲ್ಲೂರು ಮೂಕಾಂಬಿಕೆ ಅಲ್ಲೂ ಕೂಡ ಪ್ರಾಧಿಕಾರ ಮಾಡ್ತಾಯಿದ್ದೀವಿ. ಇದೆಲ್ಲ ಹೆಚ್ಚು ಜನ ಹೋಗುವಂಥ ದೇವಸ್ಥಾನಗಳು ಮತ್ತು ಆದಾಯ ಕೂಡ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ವ್ಯಾಪಕವಾಗಿ ಹಾಕ್ತಾನೆ ಇರ್ತಾರೆ. ದೇವಸ್ಥಾನದ ಹಣವನ್ನು ಮಸೀದಿ ಕೊಟ್ಬಿಡ್ತಾರೆ, ಚರ್ಚ್ ಕೊಟ್ಬಿಡ್ತಾರೆ. ಸ್ವತಃ ಬಿಜೆಪಿಯವರೇ ಅಂಥದ್ದೊಂದು ಗಂಭೀರ ಆರೋಪ ಮಾಡ್ತಾರೆ. ಹೌದು. ಆಮೇಲೆ ಇದಕ್ಕೆ ಈ ಗ್ಯಾರಂಟಿಗಳಿಗೆಲ್ಲ ತಗೊಳ್ತಾರೆ ಅಂತ ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಾರೆ. ಅದೆಲ್ಲ 100ಕ್ಕೆ 100 ಸುಳ್ಳು. ನಮ್ಮಲ್ಲಿ ಈ ಮುದ್ರಾ ಇಲಾಖೆಯಲ್ಲಿ 7 ಕಾನೂನುಗಳಿತ್ತು. ಬಾಂಬೆ ಕರ್ನಾಟಕದ್ದೊಂದು, ಹೈದರಾಬಾದ್ ಕರ್ನಾಟಕದ್ದೊಂದು, ರೇಣುಕಾ ಯಲ್ಲಮ್ಮದೊಂದು, ಕೊಡಗದೊಂದು, ಇದು ಮದ್ರಾಸ್ ಪ್ರಾಂತ್ಯದ್ದು, ಸೌತ್ ಕನ್ನಡ ಎಲ್ಲ ಬರುತ್ತಲ್ಲ ಆ ಮದ್ರಾಸ್ ಪ್ರಾಂತ್ಯದೊಂದು, ನಮ್ಮ ಹಳೆ ಮೈಸೂರು, ಒಟ್ಟು 7 ಕಾನೂನುಗಳನ್ನು ಒಂದು ತೆಗೆದು ಒಂದೇ ಕಾನೂನನ್ನ 97ರಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಪಾಸ್ ಮಾಡಿದ್ರು. ಆಮೇಲೆ ಅದು ಕಾರ್ಯಗತಕ್ಕೆ ಬಂದಿದ್ದು 2003ರಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ಬಂದಾಗ. ಆ ಹೊಸ ಕಾಯ್ದೆ ಬಂದ ಮೇಲೆ ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕ್ಕಾಗಲ್ಲ. ಆಮೇಲೆ ಎ ಗ್ರೇಡ್ ಬಿ ಗ್ರೇಡ್ ಟೆಂಪಲ್ಸ್ಗೆ ಒಬ್ಬರು ಅಧ್ಯಕ್ಷರಿರ್ತಾರೆ, 8 ಜನ ಸದಸ್ಯರಿರ್ತಾರೆ. ಇಂಡಿಪೆಂಡೆಂಟ್, ಅವ್ರ ಸರ್ಕಾರ ಇದ್ದಂಗೆ. ಆ ದೇವಸ್ಥಾನಕ್ಕೆ ಏನು ಹಣ ಬರುತ್ತೆ ಆ ಅಧ್ಯಕ್ಷರು ಆ ಸಮಿತಿ ಸದಸ್ಯರು ಕೂತ್ಕೊಂಡೇ ತೀರ್ಮಾನ ಮಾಡ್ತಾರೆ. ಹಣ ಉಳಿದ್ರೆ ಬ್ಯಾಂಕಲ್ಲಿ ಇಟ್ಕೊಳ್ತಾರೆ. ಅವರು ಇನ್ನೊಂದು ದೇವಸ್ಥಾನ ಕೊಡೋಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ. ಅವ್ರು ಏನೋ ಕೊಡಬೇಕಾದ್ರೆ ಸರ್ಕಾರದ ಅನುಮತಿ ತಗೋಬೇಕು. ಆಮೇಲೆ ಯಾವ ಹಣ, ದೇವಸ್ಥಾನದ ಹಣ ಕೂಡ ಟ್ರೆಜರಿಗೆ ಬರೋದಿಲ್ಲ. ಇದು ವ್ಯಾಪಕವಾಗಿ ಅಪಪ್ರಚಾರ ನಮ್ಮ ಸರ್ಕಾರ ಇದ್ದಾಗ ಮಾತ್ರ ಮಾಡ್ತಾ ಇರ್ತಾರೆ. ನಿಮ್ಮ ಮೇಲೆ ಇನ್ನೊಂದು ಗಂಭೀರವಾದಂಥ ಆರೋಪ ಅಂದರೆ ಸಾರಿಗೆ ಇಲಾಖೆ ಮೇಲೆ ಇದೆ ಸರ್. ಮಹಿಳೆಯರಿಗೇನೋ ಉಚಿತವಾಗಿ ಓಡಾಡೋದಕ್ಕೆ ಅವಕಾಶವನ್ನು ಕೊಟ್ಟರು, ಅದನ್ನು ತೆಗೆದುಕೊಳ್ಳೋದಕ್ಕೆ ಪುರುಷರ ಟಿಕೆಟ್ ದರವನ್ನು ಪ್ರತಿ ವರ್ಷದಿಂದಲೂ ಕೂಡ ಏರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಟಿಕೆಟ್ ದರ ಏರಿಕೆ ಆಗ್ತಾ ಇದೆ, ಅದು ಪ್ರತಿ ಸ್ಟೇಜ್ಗೂ ಕೂಡ ಜಾಸ್ತಿ ಆಗಿದೆ ಅನ್ನುವಂಥ ಆರೋಪ ಬಿಜೆಪಿಯದ್ದಿದೆ. ಎಟ್ ದ ಸೇಮ್ ಟೈಮ್ ಇತ್ತೀಚೆಗೆ ನರೇಂದ್ರ ಮೋದಿ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು 3 ರೂಪಾಯಿ ಹೆಚ್ಚಳ ಮಾಡಿದೆ. ಒನ್ಸ್ ಅಗೇನ್ ದರ ಏರಿಕೆ ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಂದೆ ಇದೆಯಾ? ಸಾರಿಗೆ ಬಸ್ಸುಗಳ ದರ ಏರಿಕೆ ಮಾಡೋದು? ದರ ಏರಿಕೆ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಇನ್ನೊಂದು ವಿಚಾರ, ವಿಪಕ್ಷದವರು ಟಿಕೆಟ್ ದರ ಏರಿಸ್ಬಿಟ್ರು ಅಂತ ನಮ್ಮ ಮೇಲೆ ಹೇಳ್ತಾರೆ. 2008ರಿಂದ 2013ವರೆಗೂ ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು. 5 ಬಾರಿ ಅವರು 48% ಜಾಸ್ತಿ ಮಾಡಿದ್ರು. ಎಷ್ಟು? 5 ಬಾರಿ 48% ಜಾಸ್ತಿ ಮಾಡಿದ್ರು. ಆಮೇಲೆ 2020ರಲ್ಲಿ ಆಗ ಶ್ರೀರಾಮುಲು ಇರಬೇಕು, ಅವರಿದ್ದಾಗಲೂ ಸೌದಿಯವರು ಶ್ರೀರಾಮುಲು ಅವರಿದ್ದಾಗ ಅವರು ಜಾಸ್ತಿ ಮಾಡಿದರು. ನಾವು ಏನಾಗಿದೆ, 6 ಕೋಟಿ ಇದ್ದಂಥ ಸ್ಯಾಲ್ರೀಸು 13 ಒಂದು ದಿನಕ್ಕೆ 13 ಕೋಟಿಗೆ ಬಂದಿದೆ. 12 ಕೋಟಿ, 6 ಕೋಟಿ ಇದ್ದಂಥ ಸ್ಯಾಲ್ರೀಸು ಒಂದು ದಿನಕ್ಕೆ 12 ಕೋಟಿಗೆ ಬಂದಿದೆ. ಡೀಸೆಲ್ಲು 6 ಕೋಟಿ ಇದ್ದಂಥ ಡೀಸೆಲ್ ಪ್ರತಿ ವರ್ಷ 6 ಕೋಟಿ, ದಿನ 6 ಕೋಟಿ ಬೇಕಾಯಿತು, 13 ಕೋಟಿಗೆ ಹೋಗಿದೆ. ಡೀಸೆಲ್ ದರ ಜಾಸ್ತಿ ಆಯಿತು, ಇದು ಸ್ಯಾಲ್ರೀಸ್ ಜಾಸ್ತಿ ಆಯಿತು. ಇದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ಅದಕ್ಕೆ ಸ್ವಲ್ಪ ಏರಿಕೆ ಮಾಡಿದ್ವಿ ನಾವು. ಅವರು ಬಿ ಜೆ ಪಿಯವರು ಇದ್ದಾಗಲೂ ಮಾಡಿದ್ದಾರೆ. ಅಶೋಕ್ ಅವರು 5 ಸಲ 47% ಮಾಡಿದ್ರು, ಶ್ರೀರಾಮುಲು ಅವರು ಮಾಡಿದ್ರು, ಬೊಮ್ಮಾಯಿ ಅವರು 20ರಲ್ಲಿ. ದರ ಏರಿಕೆ ಆಗುತ್ತಾ ಅನ್ನುವಂತಹ ಭೀತಿ ಇಲ್ಲ. ಈಗ ತಕ್ಷಣಕ್ಕೆ ಕೇಂದ್ರದಲ್ಲಿ ಅವರು ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ, ಪೆಟ್ರೋಲು ಡೀಸೆಲ್ ಏರಿಸಿದ್ದಾರೆ. ನಾವು ಮಾಡೋಕ್ಕೋಗಲ್ಲ. ಆಮೇಲೆ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಇದೆಲ್ಲ ಕೂಡ ಹೆಚ್ಚು ತುಟಿ ಅಂದರೆ ಬೆಲೆ ಜಾಸ್ತಿ ಜನಕ್ಕೆ ಹೊರೆ ಆಗ್ತಾಯಿದೆ. ಅದು ಏನು ಮಾಡಬೇಕು, ಹಿಂದೆ UPA ಸರ್ಕಾರ ಇರೋವರೆಗೂ ಕೂಡ ಗ್ಯಾಸು ಸಬ್ಸಿಡಿ ಇತ್ತು, ಅದರಿಂದ $400 ಕೊಡ್ತಾಯಿದ್ರು. ಪೆಟ್ರೋಲು, ಡೀಸೆಲ್ಲು, ಕ್ರೂಡ್ ಆಯಿಲ್ ಬೆಲೆ $140 ಆಗಿತ್ತು ಒಂದು ಬ್ಯಾರೆಲ್ಲು. ಆ ಸಂದರ್ಭದಲ್ಲೂ ಕೂಡ ಸಬ್ಸಿಡಿ ಕೊಟ್ಟು $62 ಕೊಡ್ತಾಯಿದ್ರು, $57 ಡೀಸೆಲ್ ಕೊಡ್ತಾಯಿದ್ರು.
ಈಗ ಸಬ್ಸಿಡಿ ಎಲ್ಲ ತೆಗೆದಾಕ್ಬಿಟ್ರು. ಸಬ್ಸಿಡಿ ಎಲ್ಲ ತೆಗೆದು ಮೊನ್ನೆ ಗ್ಯಾಸು ಇದಿದೆಯಲ್ಲ ಕಮರ್ಷಿಯಲ್ಲು ಒಂದೇ ಸಲ 993 ರೂಪಾಯಿ ಮಾಡಿಬಿಟ್ರು. ಈಗ ಪೆಟ್ರೋಲು ಡೀಸೆಲ್ಗೆ ಸಬ್ಸಿಡಿ ಇಲ್ಲ. ಈಗ ಸಬ್ಸಿಡಿ ಇಲ್ಲದೆ ಇರೋದ್ರಿಂದ ಆಮೇಲೆ ಕ್ರೂಡ್ ಆಯಿಲ್ ಬೆಲೆ ಇಳಿದೋಗ್ಬಿಟ್ಟಿದೆ. ಹೌದು, ಒಂದ್ಸಲಿ 60-70 ರೂಪಾಯಿಗೂ ಬಂದಿತ್ತು, ಈಗಿನ ಸ್ವಲ್ಪ ಜಾಸ್ತಿ ಇರಬೇಕು. ಆ ಕ್ರೂಡ್ ಆಯಿಲ್ ಬೆಲೆ ಇಳಿದಾಗ ಆ ಬೆನಿಫಿಟ್ಟು ಕನ್ಸ್ಯೂಮರ್ ಸಿಗ್ತಿಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ತಗೊಳ್ತಾರೆ. ಎಸ್ ಸರ್. ಮತ್ತೊಂದು ಕಡೆ ರಾಜಕಾರಣದ ಬಗ್ಗೆ ಮಾತನಾಡೋಣ ಸರ್. ಒಬ್ಬ ಹಿರಿಯ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಹಿಂದೆ ಅನೇಕ ಸುದೀರ್ಘ ಖಾತೆಗಳನ್ನು ನೀವು ನಿರ್ವಹಣೆ ಮಾಡಿದಿರಿ. ಯಾವ ಖಾತೆಯಲ್ಲಿ ನಾನು ಕೆಲಸ ಮಾಡಿ ತೃಪ್ತಿ ಇದೆ ಅಂತ ನಿಮಗನ್ಸುತ್ತೆ? ಎಲ್ಲ ಖಾತೆನೂ ಓಕೆ. ಈಗ ನಾನು ಹಿಂದೆ APMC ಮಿನಿಸ್ಟರ್ ಆಗಿದ್ದೆ, ಅಲ್ಲೂ ಸಾಕಷ್ಟು ಸುಧಾರಣೆ ತಂದೆ. ಆಮೇಲೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಈಗ ITPL ಎಲ್ಲ ವೀರಪ್ಪ ಮೊಯ್ಲಿಯವ್ರ ಕಾಲದಲ್ಲಿ ಅವರು CM ಆಗಿದ್ದಾಗ ನಾನೇ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಆವಾಗ ITPL ಬಂದಿದ್ದಾಗಲೇ. ಆಮೇಲೆ ಹೈ ಪವರ್ ಕಮಿಟಿ ಚೇರ್ಮನ್ ಆಗಿದ್ದೆ. ಎಷ್ಟು ಪರ್ಮಿಷನ್ಸ್ಗೆ ಎಲ್ಲನೂ ಮಾಡಿಕೊಡ್ತಾ ಇದ್ವಿ. ಅದೆಲ್ಲ ಮಾಡಿದ್ರಿಂದ ಬೇಕಾಷ್ಟು ಉದ್ಯಮಿಗಳು ಬರೋಕ್ಕೆ ಸಾಧ್ಯ ಆಯಿತು. ಇವನ್ ರಾಜ್ಯ ಹಣಕಾಸು ಸಚಿವ ಇದ್ದಾಗಲೂ ಅಷ್ಟೇ, ಇದು ಲಾಟ್ರಿ ಇತ್ತು, ಅದೇ ರೀತಿ ಇದಿತ್ತು, ಯಾವುದು ಸ್ಮಾಲ್ ಸೇವಿಂಗ್ಸು, ಅತಿ ಹೆಚ್ಚು ಸೇವಿಂಗ್ಸು ಸ್ಮಾಲ್ ಸೇವಿಂಗ್ಸಲ್ಲಿ ಹಣ ತೊಡಗಿಸ್ತಿದ್ವಿ. ಅವಾಗೇನಾಗಿತ್ತು, ನಾವು ಎಷ್ಟು ಹಣ ಸೇವಿಂಗ್ಸಲ್ಲಿ ಇದು ಮಾಡ್ತೀವೋ ಕೇಂದ್ರ ಸರ್ಕಾರ ನಮ್ಗೆ ಅಷ್ಟು ಅನುದಾನ ಕೊಡ್ತಿತ್ತು. ಆಮೇಲೆ ವಿದ್ಯಾಮಂತ್ರಿ ಆಗಿದ್ದಾಗಲೂ ಅಷ್ಟೇ, ಇದು ನಮ್ಮ ಎಷ್ಟು ಸುಮಾರು ಒಂದು ಸ್ಕೂಲ್ಸು, ಕಾಲೇಜಸ್ಸು, ಪರ್ಮಿಷನ್ಸು, ಆಮೇಲೆ ಪ್ರಮೋಷನ್ಸು ಎಲ್ಲ ಅಷ್ಟೇ, ಎಲ್ಲ ಅಪ್ಡೇಟ್ ಎಲ್ಲ ಮಾಡ್ತಾಯಿದ್ವಿ. ಎಲ್ಲ ಪೋಸ್ಟಲ್ಲಿ ಕಳಿಸ್ತಾ ಇದ್ವಿ ಆರ್ಡರ್ಸ್, ಆದೇಶಗಳನ್ನು. ಯಾವುದೋ ಸ್ಕೂಲು ಕಾಲೇಜ್ ಪರ್ಮಿಷನ್ಸ್ ಇತ್ತಲ್ಲ, ಅವ್ರು ಯಾರೂ ಬರೋ ಹಂಗೆ ಇರಲ್ಲ, ನಾವೇ ಪೋಸ್ಟಲ್ಲಿ ಕಳಿಸ್ತಾ ಇದ್ವಿ. ಮತ್ತು ಆಹಾರ ಇಲಾಖೆ ಮಂತ್ರಿ ಆಗಿದ್ದಾಗ ಅರ್ಬನ್ ಪೂರ್ಗೆ ಇದಿರಲಿಲ್ಲ, ಯೆಲ್ಲೋ ಕಾರ್ಡ್ ಇದಿರಲಿಲ್ಲ, BPL ಕಾರ್ಡ್ ಇರಲಿಲ್ಲ. ಆಮೇಲೆ SM ಕೃಷ್ಣ ಅವ್ರಿಗೆ ಹೇಳಿ ಅರ್ಬನ್ ಪೂರ್ಗೂ ಕೂಡ BPL ಕಾರ್ಡು ಮಾಡಿಸ್ದೆ. ಆಮೇಲೆ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಹಾಗೆ SM ಕೃಷ್ಣ ಅವರು ವಿಶೇಷ ಆಸಕ್ತಿ ಇತ್ತು ಬೆಂಗಳೂರು ಬಗ್ಗೆ. ಆಗ ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು, ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ 7 CMC 2 TMCಗೆ ಕುಡಿಯೋ ನೀರು, ಸ್ಯಾನಿಟ್ರಿ, ಪಾರ್ಕ್ಗಳ ಅಭಿವೃದ್ಧಿ, STPಸು, ಆಮೇಲೆ ಸ್ಟಾರ್ ಮೋಟ್ರೈನ್ಸು. ಆ ಕಾಲದಲ್ಲಿ SM ಕೃಷ್ಣ ಅವರ ಮುಖಂಡತ್ವದಲ್ಲಿ ಆಗ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಇದೆಲ್ಲ ಮಾಡಿ ಆಯಿತು. ಆಮೇಲೆ ಗೃಹ ಮಂತ್ರಿ ಆಗಿದ್ದಾಗ ಸಾಕಷ್ಟು ಕಡಿಮೆ ಅವಧಿ ಆದರೂ ಕೂಡ ಒಳ್ಳೆಯ ಕೆಲಸಗಳ ಸಮಾಧಾನ ಆಯಿತು. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದು ಅಷ್ಟೇ. ಈಗ ಈ ಪೀರಿಯಡಲ್ಲಿ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಹೆಚ್ಚು ಇದಿಲ್ಲ. ಆದರೆ ಹಿಂದಿನ ಸಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಈ ಕೇಳಿದವ್ರಿಗೆಲ್ಲ ಬಸ್ ಸ್ಟ್ಯಾಂಡ್ ಕೊಡ್ತಾಯಿದ್ವಿ. ಬಸ್ ಸ್ಟ್ಯಾಂಡ್ಸು, ಡಿಪೋಸು, ಇವನ್ನ ಬಸ್ಸಸ್ಸು ನಮಗೇನು ಶಾರ್ಟೇಜ್ ಇರಲಿಲ್ಲ, ಎಲ್ಲ ಆಗಿತ್ತು. ಮತ್ತು ಈಗ ಈ ಇಲಾಖೆ ಬಂದಮೇಲೆ ಆಮೇಲೆ ನಮ್ಗೆ ಇನ್ನೊಂದು ನಮ್ಮ ಮುಜರಾಯಿ ಇಲಾಖೆಯಲ್ಲಿ ನಮಗೆ C ವರ್ಗದಲ್ಲಿ ಇದು ಅನುವಂಶಿಕ ದೇವಸ್ಥಾನಗಳು. ಅನುವಂಶಿಕ ದೇವಸ್ಥಾನಗಳಿದ್ರೆ ದೇವಸ್ಥಾನಗಳಿಗೆ ಅನುವಂಶಿಕ ಅರ್ಚಕರು ಇರ್ತಾರೆ, ಅವ್ರ ಕುಟುಂಬದಲ್ಲೇ ಪೂಜೆ ಮಾಡ್ಕೊಂಡ್ಬರ್ತಾರೆ. ಹಿಂದೆ ಅವ್ರಿಗೆಲ್ಲ ಜಮೀನು ಇರ್ತಿತ್ತು. ಆ ಜಮೀನು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಎಲ್ಲ ಹೋದ್ಮೇಲೆ ಈಗ ಅವ್ರಿಗೆ ತಸ್ತಿಕ್ ಅಂತ ಕೊಡ್ತೀವಿ. ಆ ತಸ್ತಿಕ್ 72,000 ಕೊಡ್ತೀವಿ. ಅದರಲ್ಲಿ 72,000ದಲ್ಲಿ 4 ಸಲ 48,000 ಸಿದ್ದರಾಮಯ್ಯವರೇ ಕೊಟ್ಟಿರೋದು. ಓಕೆ ಸಿದ್ದರಾಮಯ್ಯವರೇ. ಹಿಂದಿನ ಸರ್ಕಾರದಲ್ಲಿ 3 ಸಲ ಕೊಟ್ಟರು, ಈ ಸಲ 1 ಸರಿ 12,000 48,000 ಕೊಟ್ಟರು. ಆಮೇಲೆ ಈ ಬಾರಿ 3 ವರ್ಷದಲ್ಲಿ 845 ಕೋಟಿ ನಾವು ದೇವಸ್ಥಾನಗಳಿಗೆ ಕೊಟ್ಟಿದ್ದೀವಿ. ಹಿಂದೆ BJP ಸರ್ಕಾರದಲ್ಲಿ 450 ಕೋಟಿ ಕೊಟ್ಟಿದ್ದರು 4 ವರ್ಷಕ್ಕೆ. ಅಂದರೆ ಅವ್ರ ಮಠಗಳಿಗೆ ಜಾಸ್ತಿ ಕೊಟ್ಟಿದ್ದಾರೆ, ಆ ಪ್ರಶ್ನೆ ಬೇರೆ. ದೇವಸ್ಥಾನಗಳಿಗೆ ಬಟ್ ಇವೆಲ್ಲದರ ಅರ್ಚಕರಿಗೆ ಇನ್ನೊಂದು ಹೇಳ್ತೀನಿ, ಅವ್ರಿಗೆ ಪಾಪ ಸ್ಯಾಲ್ರಿ ಇಲ್ಲ. ನಾನು ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತೇಳಿ ಅವರ ಅರ್ಚಕರ ಮಕ್ಕಳಿಗೆಲ್ಲನೂ ಕೂಡ ಸ್ಕಾಲರ್ಶಿಪ್ ಹಾಕಿದವ್ರಿಗೆಲ್ಲ ಕೊಡ್ತೀವಿ. 5,000ದಿಂದ 1 ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತೀವಿ. ಅವ್ರು ಏನು ವಿದ್ಯಾಭ್ಯಾಸ ಮಾಡ್ತಾಯಿದ್ರೆ ಅದರ ಮೇಲೆ. ಅರ್ಚಕರು ತೀರೋಗ್ಬಿಟ್ರೆ ಏನೂ ಕೊಡ್ತಿರಲ್ಲ. ಈಗ ನಾವು 2 ಲಕ್ಷ ಕೊಡ್ತಾ ಇದ್ದೀವಿ. ಅದನ್ನು 3 ಲಕ್ಷ ಅಥವಾ 5 ಲಕ್ಷ ಮಾಡಬೇಕು ಅಂತ ಉದ್ದೇಶನೂ ಇದೆ. ಮತ್ತು ಅರ್ಚಕರಿಗೆ ಆರ್ಥಿಕವಾಗಿ ದುರ್ಬಲರಿಗೆ ಒಂದು ಮನೆ ಜಾಗ ಇದ್ದರೆ ಮನೆ ಕಟ್ಕೊಳ್ಳೋದಕ್ಕೆ, ಮತ್ತು ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸೋಣ ಅಂತೇಳಿ ನಾನು ಸ್ವಲ್ಪ ತಿದ್ದುಪಡಿ ತಂದೆ ವಿಧಾನಸಭೆಯಲ್ಲಿ. ಸ್ವಲ್ಪ
ಈ ಸೆಂಟ್ರಲ್ ಪೂಲ್ ಫಂಡ್ ಅಂತಿರುತ್ತೆ. ದೇವಸ್ಥಾನಗಳಲ್ಲಿ ಖರ್ಚಾಗಿ ಉಳಿದಿರ್ತಕ್ಕಂಥ ಹಣದಲ್ಲಿ ಈಗ 5% ಬಿ ಗ್ರೇಡ್ ಕೊಡ್ತಾರೆ, 10% ಎ ಗ್ರೇಡ್. ಅದರಲ್ಲಿ ಎಷ್ಟು ಅಂದರೆ 8-9 ಕೋಟಿ ಅಷ್ಟೇ, ಜಾಸ್ತಿ ಏನಿಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಮಾಡೋಣ, ಅರ್ಚಕರ ಸಮುದಾಯಕ್ಕೆ ಇನ್ಶೂರೆನ್ಸು, ಮನೆ ಕಟ್ಟೋದಕ್ಕೆ, ಸಿಗರೇಟ್ ಟೆಂಪಲ್ಸ್ಗೆ ಸ್ವಲ್ಪ ಹೆಚ್ಚು ಅನುದಾನ ಕೊಡೋಣ ಅಂತ ಆ ತಿದ್ದುಪಡಿ ತಂದ್ವಿ. ಅದ್ಯಾಕೋ ಅದು ಗವರ್ನರ್ ಅವ್ರ ಬಳಿ ಹಾಗೆ ಉಳ್ಕೊಂಬಿಡ್ತು. ಕೋರ್ಟಲ್ಲಿ ಒಂದು ಕೇಸ್ ಇದೆ ಕಾಯ್ದೆ ಮೇಲೆ, ಅದರಿಂದ ಅದು ಉಳ್ಕೊಂಡ್ಬಿಡ್ತು. ನೀವು ಕೂಡ ಬೆಂಗಳೂರಿನಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಆಗೋದು ಕಾರ್ಪೊರೇಟರ್ ಮುಖಾಂತರ ರಾಜಕಾರಣಕ್ಕೆ ಬಂದವರು ಸರ್. ಬೆಂಗಳೂರಿನ GBA ಚುನಾವಣೆ ನೆನೆಗುದಿಗೆ ಬಂದ್ಬಿಟ್ಟಿದೆ. ಒಂದು ಕಡೆ ಸುಪ್ರೀಂ ಕೋರ್ಟ್ ಹೇಳಿದೆ ಜೂನ್ 30ರೊಳಗಾಗಿ ಚುನಾವಣೆ ನಡೆಸಬೇಕು ಅಂತ. ಇತ್ತೀಚೆಗೆ ಚುನಾವಣಾ ಆಯೋಗ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಸಿಬ್ಬಂದಿ ಕೊರತೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಇದೆ. ಒಂದ್ಸಲ ನೆನೆಗುದಿಗೆ ಬೀಳುತ್ತಾ GBA ಚುನಾವಣೆ? ಕಾರ್ಪೊರೇಟ್ರಾಗಿ ರಾಜಕೀಯಕ್ಕೆ ಬಂದಿದ್ದಲ್ಲ, ನಾನು ಸೆಕೆಂಡ್ ಇಯರ್ ಡಿಗ್ರಿಲಿದ್ದಾಗ ನಮ್ಮ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಸೆಕ್ರೆಟರಿ ಆಗಿ ಗೆದ್ದೆ. ಎಸ್ ಸರ್. ಆಗ NSY ವಿದ್ಯಾರ್ಥಿ ದೆಸೆಯಿಂದನೇ ಬಂದಿದೆ. NSY ಅಂದರೆ ನಮ್ಮ ಸ್ಟೂಡೆಂಟ್ ಪಾರ್ಟಿದು. ಆಮೇಲೆ ಲಾ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ, ಸ್ಟೂಡೆಂಟ್ ಕೌನ್ಸಿಲ್ ಮೆಂಬರ್ ಆಗಿದ್ದೆ 2 ಸಲ, ಬೆಂಗಳೂರು ಸ್ಟೂಡೆಂಟ್ ಕೌನ್ಸಿಲ್ಲು. ಆಗ್ಲಿಂದಲೂ ಕೂಡ ರಾಜಕೀಯದಲ್ಲಿ ಇದ್ದೀವಿ. ಆಮೇಲೆ 83ರಲ್ಲಿ ಕಾರ್ಪೊರೇಟ್ರಿಗೆ ಸೀಟ್ ಸಿಕ್ತು, ಕಾರ್ಪೊರೇಟರ್ ಅದೇ. 88ರವರೆಗೂ ಇದ್ದೆ. 85ರಲ್ಲೇ ಅಸೆಂಬ್ಲಿ ಸೀಟ್ ಕೊಟ್ಟರು ನನಗೆ, 85ರಲ್ಲಿ. ಆದರೆ ಆಗ ಸೋತೆ. ಆಮೇಲೆ 89ರಿಂದ ಸತತವಾಗಿ ಆಯ್ಕೆಯಾಗಿ ಬರ್ತಾಯಿದ್ದೀನಿ. ಮತ್ತು GBA ಚುನಾವಣೆ ಅಥವಾ ಗ್ರಾಮ ಪಂಚಾಯಿತಿ ಚುನಾವಣೆ ಅಂತಲ್ಲ, ಎಲ್ಲ ಚುನಾವಣೆಗಳು ಕೂಡ ಕಾಲಕ್ಕೆ ಆಗಬೇಕು ಅಂತೇಳಿ ರಾಜೀವ್ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ತಿದ್ದುಪಡಿ ತಂದಿದ್ದಾರೆ. ಆ ತಿದ್ದುಪಡಿ ಇದ್ದರೂ ಕೂಡ, ಕಡ್ಡಾಯ ಇದ್ದರೂ ಕೂಡ ಕೆಲವು ಸಂದರ್ಭದಲ್ಲಿ ಈ ಚುನಾವಣೆಗಳನ್ನ ಮುಂದಕ್ಕೆ ಆಗ್ತಾಯಿದ್ದೀವಿ. 2010ರಲ್ಲಿ ಆಗಬೇಕಾಗಿತ್ತು ಎಲೆಕ್ಷನ್ನು, ಆಗೇನಾಗೋಯ್ತು 13ರವರೆಗೂ ಮುಂದೆ ತಳ್ಳಿಬಿಟ್ರು BJP ಅವರು. ಆಮೇಲೆ 2007ರಲ್ಲಿ, 2007ರಲ್ಲಿ, ಆಮೇಲೆ 2010ಕ್ಕೆ ಚುನಾವಣೆ ಆಯಿತು. ಆಗ ಒಂದು 2.5 ವರ್ಷ ತಳ್ಳಿಬಿಟ್ರು. ಆಮೇಲೆ ಮೊನ್ನೆ 2019ರಿಂದ 23 ತನಕ ಕೂಡ ಮೀಸಲಾತಿ ವಿಚಾರದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆ ಇಲ್ಲ 20ರಲ್ಲಿ ಆಗಬೇಕಾಯ್ತು ಎಲೆಕ್ಷನ್. ಹೌದು. ಆಗ ಒಂದು 2.5 ವರ್ಷ BJP ಅವರು ತಳ್ಳಿದ್ರು. ಅವ್ರು ತಳ್ಳಿದ್ರು ಅಂತ ನಾವು ತಳ್ಳಿಬಿಟ್ವಿ. ಈಗ ಆಗುತ್ತೆ ಸರ್, ಅವ್ರದ್ದು ಮಾಡಿದ್ದು ತಪ್ಪೆ, ನಾವು ಮುಂದಕ್ಕೆ ಹಾಕಿದ್ದು ತಪ್ಪೆ. ಕಾಲಕ್ಕೆ ಚುನಾವಣೆಗಳು ಆಗಬೇಕು. ಯಾವ ಪಕ್ಷನ ಅಧಿಕಾರಕ್ಕೆ ಬಂದ್ಕೊಳ್ಳಿ, ಕಾಲಕ್ಕೆ ಚುನಾವಣೆಗಳಾಗಬೇಕು. ಈಗ ನೋಡಿ, ಕಾರ್ಪೊರೇಟರ್ಸ್ ಇಲ್ಲ, ಅವ್ರ ಕೆಲಸ ಎಲ್ಲ ನನ್ನ ಕ್ಷೇತ್ರದಲ್ಲಿ ನಾನೇ ಮಾಡಬೇಕು. ಅವರಿದ್ದರೆ ಅವ್ರ ಜವಾಬ್ದಾರಿ ಅವ್ರು ಮಾಡ್ಕೊಂಡು ಹೋಗೋರು. ಮತ್ತೊಂದು ಕಡೆ ಸರ್, ಕಾಂಗ್ರೆಸ್ನಲ್ಲಿ ಈ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ದೆಹಲಿಗೆ ಒಂದು ಟೀಮ್ ಎಲ್ಲ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋ ಪ್ರಯತ್ನ. ಮತ್ತೊಂದು ಕಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೆಲವೊಂದಿಷ್ಟು ಜನ ಡೇಟ್ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಕುರ್ಚಿ ಕಿತ್ತಾಟದ ನಡುವೆ 3 ವರ್ಷ ಕಳೆದು ಹೋಗ್ಬಿಡ್ತಾ ಕಾಂಗ್ರೆಸ್ಸು? ಈಗ 3 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ, ಓಕೆ. ಆದರೆ 3 ವರ್ಷದಲ್ಲೂ ಕೂಡ ಮುಖ್ಯಮಂತ್ರಿ ವಿಚಾರದ ಬಗ್ಗೆ ಗೊಂದಲ ಇದೆ. ಅಂದರೆ 2 ವರ್ಷ ಆದಮೇಲೆ ಇವರು ಶಿವಕುಮಾರ್ ಅವರು ಆಗ್ತಾರೆ. ಆಮೇಲೆ 3 ಜನ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರ ಬದಲಾವಣೆ ಅಂತೇಳಿ ಮುಖ್ಯಮಂತ್ರಿಗಳ ಕಡೆ ಒಂದಷ್ಟು ಜನ, ಶಿವಕುಮಾರ್ ಅವರ ಕಡೆ ಒಂದಷ್ಟು ಜನ. ಇದನ್ನು ನಾವು ಗೊಂದಲ ಮಾಡ್ಕೋಬಾರ್ದಿತ್ತು. ಇದು ಮಾಡಿದ್ರಿಂದ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ, ಪಕ್ಷಕ್ಕಂತೂ ಡ್ಯಾಮೇಜ್ ಆಗಿದೆ. ಈಗ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿದ್ದಾರೆ ಅಲ್ವಾ, ಅಥವಾ ಮುಂದೆ ಏನೋ ಬದಲಾವಣೆ ಆಗಬೇಕಾ, ಅದು ಹೈಕಮಾಂಡ್ ತೀರ್ಮಾನ. ನಾವು ಮಂತ್ರಿಗಳು, ಶಾಸಕರು, ನಮ್ಮ ಪಕ್ಷದ ಮುಖಂಡರು ಇದನ್ನೆಲ್ಲ ಕೂಡ ಮಾತಾಡಿದ್ರೆ ಪಕ್ಷಕ್ಕೆ ಸಹಜವಾಗಿ ಡ್ಯಾಮೇಜ್ ಆಗುತ್ತೆ. ಅದನ್ನು ಈಗಲೂ ಕೂಡ ಹೈಕಮಾಂಡು ಇದಕ್ಕೊಂದು ತೆರೆ ಎಳಿಬೇಕು. ಒಂದು ತೆರೆ ಎಳೆದು ಒಂದು ಸ್ಪಷ್ಟವಾದ ಒಂದು ನಿಲುವು ಬರಬೇಕು. ಅವರು ಸ್ಪಷ್ಟವಾಗಿ ನಿಲುವು ಬರೋದೇ ಇದೆ. ಈ ರೀತಿ ಸ್ಟೇಟ್ಮೆಂಟ್ಸ್ ಆಗ್ತಾ ಇರುತ್ತೆ. ಮತ್ತು ನನಗೆ ಗೊತ್ತಿದ್ದಾಗೆ ಲೀಡರ್ಶಿಪ್ ಬಗ್ಗೆ ನನಗೆ ಗೊತ್ತಿಲ್ಲ. ಈ ರಿಷಫಲ್ಲು ಆಗುವ ಅವಕಾಶಗಳು ಹೆಚ್ಚು, ಸಂಪುಟ ಪುನರ್ರಚನೆ. ಯಾಕೆಂದರೆ ಭಾಳಷ್ಟು ಜನ ಹಿರಿಯರಿದ್ದಾರೆ, 4-5 ಸಲ ML ಆಗಿಳಿದ್ದವರು, ಅವ್ರು ಇನ್ನೂ ಸಚಿವರಾಗಿಲ್ಲ. ಸಹಜವಾಗಿ ಅವ್ರಿಗೆ ಆಸೆ ಇರುತ್ತೆ, ಅವರೆಲ್ಲ ಮನೆ ಹೋಗಿದ್ರು. ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ, ನಿಮ್ಮ ಮಾತುಗಳನ್ನು ಹೇಳಿದ್ದಕ್ಕೆ. ವೀಕ್ಷಕರೇ, ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ. ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ತಮ್ಮ ಇಲಾಖೆಯ ಜೊತೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯಕ್ಕೆ ಆಗಿದೆ. ಹೀಗಾಗಿ ನಾವು ಸಾಧನಾ ಸಮಾವೇಶವನ್ನು ಮಾಡ್ತೀವಿ ಅನ್ನೋದು
ಇದೀಗ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಮಾತು. ಅದರ ಜೊತೆಗೆ ರಾಜಕೀಯವಾಗಿ ಈ ಮುಖ್ಯಮಂತ್ರಿ ಬದಲಾವಣೆ, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗ್ತಾರೆ, ಸಚಿವರಾಗೋದಕ್ಕೆ ಕೆಲವೊಂದಿಷ್ಟು ಪ್ರಯತ್ನಗಳಾಗ್ತಾ ಇರೋದು, ಈ ಎಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಅಲ್ಪ ಮಟ್ಟದಲ್ಲಿ ಹಿನ್ನಡೆಯನ್ನು ಮಾಡಿದೆ. ಇದನ್ನು ಹೈಕಮಾಂಡ್ ಶೀಘ್ರ ಬಗೆಹರಿಸಬೇಕು ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಮಾತು. ಇದರೊಂದಿಗೆ ಇವತ್ತಿನ ಜಿ ಮುಖಾಮುಖಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.